ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ 9 ಗಂಟೆ ಆಗಿದೆ. ಪಾಪುಗೆ ಹಾಲು ಕಾಯಿಸ್ಕೊಟ್ಟೆ. ಸೊ ಹಾಲು ಹಾಕ್ಕೊಟ್ಟಿದ್ದೀನಿ ಅವ್ಳಿಗೆ ಫೀಡಿಂಗ್ ಬಾಟ್ಲಲ್ಲಿ. ಸೊ ಇದನ್ನು ತೊಳೆಯೋಕೆ ಹಾಕಬೇಕು. ಪಾತ್ರೆಗಳು ಜಾಸ್ತಿ ಬಿದ್ದಿದ್ದಾವೆ, ಪಾತ್ರೆಗಳು ತೊಳೆಯೋದಿದೆ. ನನ್ನ ಹಸ್ಬೆಂಡ್ ತರಕಾರಿ ಎಲ್ಲ ತಂದಿದ್ದಾರೆ. ಸೊ ಅದನ್ನೆಲ್ಲ ನೆನ್ನೆನೇ ಎತ್ತಿಕ್ಬಿಟ್ಟೆ. ನೆನ್ನೆ ಕೆಲವು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನಾನು ಮಂಡೇ ಮಾರ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ, ಸೊ ಆ ಮಂಡೇ ಈವ್ನಿಂಗ್ ಈ ವಿಡಿಯೋ ಕ್ಲಿಪ್ ತೊಗೊಂಡಿದ್ದು. ಮೇಲ್ಗಡೆ ಪಾಪನ ಓಡಾಡಿಸಿ ಮಲಗಿಸಿ ಹಂಗೆ ತೊಡೆ ಮೇಲೆ ಹಾಕ್ಕೊಂಡು ಮೇಲ್ಗಡೆನೇ ವಾಯ್ಸ್ ಓವರ್ ಕೊಟ್ಟು ಹಾಗೆ ಇವಾಗ ರೂಮಿಗೆ ಕರ್ಕೊಂಬಂದಿದ್ದೀನಿ. ಸೊ ರೂಮಲ್ಲಿ ಮಲಗಿದ್ದಾಳೆ. ಕೆಳಗಡೆ ಮಲಗಿಸಿದ್ರೆ ಎದ್ದೊಳ್ತಾ ಇದ್ದಾಳೆ. ತೊಡೆ ಮೇಲೆ ಇಷ್ಟೊತ್ತು ಹಾಕ್ಕೊಂಡಿದ್ದೆ, ಒಂದು ಅರ್ಧ ಗಂಟೆ ಆಯಿತು. ಕಾಲು ಹಿಡ್ಕೊಂಬಿಟ್ಟಿದೆ, ಜೋಮ್ ಹಿಡ್ಕೊಂಬಿಟ್ಟಿದೆ, ಮೂಮೆಂಟ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಆಮೇಲೆ ನಾನೇ ನನ್ನ ಕಾಲನ್ನ ಗಿಲ್ಕೊಂಡು ಜೋಮ್ನ ತೆಗೆದೆ. ಇವಾಗ ಮಗುನ ಕೆಳಗಡೆ ಮಲಗಿಸೋಣ ಅಂತ ಕೆಳಗಡೆ ಮಗುನ ಹಾಕಿದ್ರೆ ಹಂಗೆ ಎದ್ಬಿಟ್ಲು. ಸೊ ನಿಜವಾಗ್ಲೂ ಫ್ರೆಂಡ್ಸು 1 ಅವರಿಂದ ಅವಳನ್ನ ಎತ್ಕೊಂಡಿರೋದೇ ಆಗೋಯ್ತು, ನನಗೆ ಎತ್ಕೊಂಡು ಹಿಂಗೆ ಓಡಾಡಿಸಿರೋದೇ ಆಗೋಯ್ತು. ಯಾಕೋ ಕೆಳಗಡೆ ಹಾಕಿದ್ರೆ ಕೆಳಗಡೆ ಮಲಗಿಸೋಣ ಅಂದರೆ ಮಲಗ್ತಾ ಇಲ್ಲ ಅವಳು. ಸೊ ಯಾವಾಗಲೂ ಹಿಂಗಿರುತ್ತೆ ನನಗೆ, ಅವಳು ಎತ್ಕೊಂಡೇ ಓಡಾಡಿಸೋದು. ಅವಳು ಕ್ಲೀನಾಗಿ ನಿದ್ದೆ ಮಾಡಿ ಎದ್ಬಿಟ್ರೆ ಪರವಾಗಿಲ್ಲ. ಒಂದು ವೇಳೆ ಏನಾದರೂ ನಿದ್ದೆ ಕಣ್ಣಲ್ಲಿ ಎದ್ಲು ಅಂತಂದರೆ ಅತ್ತ ಮಲಗೋದು ಇಲ್ಲ, ಅತ್ತ ಎದ್ದೊಳೋದು ಇಲ್ಲ, ಹಂಗಿರುತ್ತೆ ಅವಳ ಹತ್ರ. ಸೊ ಚೆನ್ನಾಗಿ ಓಡಾಡಿಸಿ ಮಲಗಿಸಿ ಆಮೇಲೆ ಎದ್ದಿದ್ದಾಳೆ. ಇವಾಗ ಅವ್ರ ಅಪ್ಪ ಬಂದಿದ್ದಾರೆ. ಸೊ ಒಂದು 8-8:15 ಯಾವಾಗಲೂ ಬರ್ತಾಯಿರ್ತಾರೆ ನನ್ನ ಹಸ್ಬೆಂಡು ಕರೆಕ್ಟಾಗಿ ಮನೆಗೆ. ಸೊ ಆವಾಗ ಅವಳು ಬಂದಿದ್ದ ತಕ್ಷಣ ನೋಡಿ ಅವಳಿಗೆ ಖುಷಿ ಆಗೋಯ್ತು. ಅವಳಿಗೆ ತಿನ್ನೋಕ್ಕೆ ತಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಲಿಟಿಲ್ ಹಾರ್ಟ್ಸ್ ಅಂತ ಬಿಸ್ಕೆಟ್ ಬರುತ್ತಲ್ಲ, ಸೊ ಅದು ಪ್ಯಾಕೆಟ್ ಇಟ್ಕೊಂಡು ನೋಡಿ ಹೆಂಗೆ ಇದು ಮಾಡ್ತಾಯಿದ್ದಾರೆ ಅಂತ. ಅವಳು ಈ ಥರ ತಿಂಡಿಗಳು ಜಾಸ್ತಿ ತಿನ್ನಲ್ಲ, ಹಾಗೆ ಊಟನೂ ಜಾಸ್ತಿ ತಿನ್ನಲ್ಲ. ಬಟ್ ಹಾಲು ಮಾತ್ರ ಚೆನ್ನಾಗಿ ಕುಡಿತಾಳೆ. ಸೊ ದೃಷ್ಟಿ ಆಗುತ್ತೆ, ಏನು ಅನ್ಕೋಬಾರ್ದು. ಅಂದರೆ ಎದೆ ಹಾಲು ಜಾಸ್ತಿ ಕುಡಿತಾಳೆ. ಸೊ ತರಕಾರಿ ಎಲ್ಲ ತಂದಿದ್ದಾರೆ. ನವಿಲುಕೋಲು, ಸೀಮೆ ಬದನೆಕಾಯಿ, ಆಮೇಲೆ ಗೋರಿಕಾಯಿ, ಆಮೇಲೆ ಹಾಗಲಕಾಯಿ ತಂದಿದ್ದಾರೆ. ಕಹಿ ಅಂದರೆ ಕಹಿ ಅಲ್ವಾ, ಸೊ ಹಾಗಲಕಾಯಿ ಕೂಡ ತಂದಿದ್ದಾರೆ. ಅಪ್ಪಗೆ ಶುಗರ್ ಇದೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಎಲ್ಲ ತಂದಿದ್ದಾರೆ ನನ್ನ ಹಸ್ಬೆಂಡು. ಸೊ ಮಾವನ ಮೇಲೆ ಜಾಸ್ತಿ ಕೇರು. ಸೊ ಇವಾಗ ನಾನು ಎಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಇವಾಗೆ ಎಲ್ಲ ಎತ್ತಿಕ್ಬಿಡೋಣ ಅಂತ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ತಂದಿದ್ದಾರೆ, ಹಾಗಲಕಾಯಿ, ನವಿಲುಕೋಲು ಎಲ್ಲ ಇದೆ. ಸೊ ನವಿಲುಕೋಲು ಜಾಸ್ತಿ ಇದೆ. ನಾನು ಎಲ್ಲ ಒಂದರಲ್ಲೇ ಹಾಕಿಕ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾವುದೂ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನವಿಲುಕೋಲೇ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟೆ. ಸೊ ಹಿಂಗೆ ಎಲ್ಲ ತರಕಾರಿಗಳನ್ನ ಎತ್ತಿಕ್ಬಿಟ್ಟೆ. ಇದಾದಮೇಲೆ ನಾಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾಳುಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಟೊಮೊಟೊನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಸೊ ನನಗೆ ಡಾಕ್ಟರು ಈ ಮೆಡಿಸಿನ್ನ ಸಜೆಸ್ಟ್ ಮಾಡಿದ್ದಾರೆ. ಸೊ ಇದನ್ನು ತೊಗೊತಾ ಇದ್ದೀನಿ. ಸ್ಪ್ರೇ ಬಾಟ್ಲು ಈ ಥರ ಸ್ಪ್ರೇ ಮಾಡ್ಕೊಬೇಕು, ಆವಾಗ ಮೂಗು ಕ್ಲಿಯರ್ ಆಗುತ್ತೆ, ಬ್ರೀತಿಂಗ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಕ್ಲೀನಾಗಿ ಉಸಿರಾಡ್ಬೋದು. ಸೊ ಏನು ಅಂದರೆ ಇದೊಂದು ಚಿಕ್ಕ ಡಬ್ಬಿ ಮೆಡಿಸಿನು ಎಷ್ಟು ಗೊತ್ತಾ ರೇಟು? 514 ರುಪೀಸು, 0.31 ರುಪೀಸ್, 31 ಪೈಸಾ. ಓಕೆ, 500 ರುಪೀಸ್ ಮೇಲೆ ಇದೆ ಇದೊಂದು ಮೆಡಿಸಿನ್. ನೋಡಿ ಎಷ್ಟು ಚಿಕ್ಕದು, ಎಷ್ಟು ಕಾಸ್ಟ್ಲಿ ಅಲ್ವಾ? ಅಯ್ಯೋ, ಆ್ಯಕ್ಚುಲಿ ಇದಕ್ಕಿಂತ ನಾಜಾವಿನ್ ಬರುತ್ತಲ್ಲ ಚಿಕ್ಕ ಬಾಟ್ಲು, ಸೊ ಅದು ನನಗೆ ಜಾಸ್ತಿ ವರ್ಕ್ ಆಗ್ತದೆ. ಇದಕ್ಕಿಂತ ಇಷ್ಟು ಕಾಸ್ಟ್ಲಿ ಇದ್ದರೂ ಕೂಡ ಇದಕ್ಕಿಂತ ಕಡಿಮೆ ರೇಟು 130 ರೂಪಾಯಿ ಕೊಟ್ಟು ತೊಗೊಂಡಿರೋದು, ಅದೇ ಜಾಸ್ತಿ ವರ್ಕ್ ಆಗ್ತಾಯಿದೆ ನನಗೆ. ಏನಿಲ್ಲ, ಕೋಲ್ಡ್ ಆದಾಗ ಫುಲ್ಲು ಮೂಗು ಕಟ್ಟಿಬಿಡುತ್ತೆ, ಆವಾಗ ನನಗೆ ಉಸಿರಾಡೋಕ್ಕಾಗಲ್ಲ, ಮೂಗಲ್ಲಿ ಅಸಲು ಉಸಿರಾಡೋಕ್ಕಾಗಲ್ಲ. ಊಟ ಮಾಡುವಾಗಂತೂ ಬಾಯಲ್ಲೇ ಉಸಿರಾಡ್ತಿರ್ತೀನಿ. ಆ ಟೈಮಲ್ಲಿ ನಾನು ಊಟ ಮಾಡ್ತಿದ್ದಾಗ ನಾನು ಹೆಂಗೆ ಉಸಿರಾಡ್ಬೇಕು ಹೇಳಿ? ಬೇಗ ಬೇಗ ತಿನ್ಬಿಡ್ತೀನಿ, ನನಗೆ ಆಗೋದೇ ಇಲ್ಲ. ಊಟ ಮಾಡುವಾಗಂತೂ ಅಸಲು ಸರಿಗೆ ಉಸಿರಾಡೋಕ್ಕೆ ಆಗಲ್ಲ. ಆಮೇಲೆ ಎದ್ದು ಓಡಾಡ್ತಿದ್ದಾಗ ಕೂತ್ಕೊಂಡಿದ್ದಾಗ ಪರವಾಗಿಲ್ಲ, ಮಲ್ಕೊಂಡಿದ್ದಾಗಂತೂ ಅಸಲು ಉಸಿರಾಡೋಕ್ಕಾಗಲ್ಲ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ಬಿಡ್ತೀನಿ ಒಂದೊಂದು ಸರಿ. ಮೊನ್ನೆ ಒಂದು ಸರಿ ಮಧ್ಯರಾತ್ರಿಯಲ್ಲಿ ಎದ್ದು ಏನು ತಿಂದಿದ್ದೀನಿ ಗೊತ್ತಾ? ಸೊ ಮಧ್ಯರಾತ್ರಿಯಲ್ಲಿ ಎದ್ದು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಕಡಲೆಪಪ್ಪು ಡಬ್ಬ ತೆಗೆದು ಕಡಲೆಪಪ್ಪು ತಿಂದು ಹೋಗಿ ಮಲ್ಕೊಂಡಿದ್ದೀನಿ. ಸೊ ಅದೇನಾಗುತ್ತೆ ಅಂದರೆ, ನೀರು ಕುಡಿದಿರೋ ಕಡಲೆಪಪ್ಪು ತಿಂದು ಮಲ್ಕೊಂಡ್ರೆ ಮೂಗು ಕಟ್ಟಿರೋದು ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೊ ಇದು ನನಗೆ ವರ್ಕ್ ಆಗುತ್ತೆ. ಸೊ ನಿಮಗೂ ಯಾರಿಗಾದ್ರೂ ಮೂಗು ಕಟ್ಟಿದರೆ, ಕೋಲ್ಡ್ ಆಗಿದ್ರೆ ಕಡಲೆಪಪ್ಪು ಬರುತ್ತಲ್ಲ, ಅದನ್ನು ತಿನ್ಬಿಟ್ಟು ನೀರು ಕುಡಿಬಾರ್ದು. ಕಡಲೆಪಪ್ಪನ್ನ ತಿನ್ಬಿಟ್ಟು ನೀರು ಕುಡಿದ್ರೆ ಹೋಗಿ ಮಲ್ಕೊಂಬಿಡಬೇಕು.
ಸೊ ಅದು ಮೂಗೇನಾದರೂ ಸ್ವಲ್ಪ ಕಟ್ಟಿದರೆ, ಮೂಗಲ್ಲಿ ತುಂಬ ನೀರಿನ ಅಂಶ ಜಾಸ್ತಿ ತುಂಬಿಕೊಂಡಿದ್ರೆ ಸೊ ಅದೆಲ್ಲ ಒಟ್ಟೋಗ್ಬಿಡುತ್ತೆ. ಸೊ ಇದೊಂದು ನಂಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೆ ನಾನು ಮಧ್ಯರಾತ್ರಿಯಲ್ಲಿ ಅಂತೂ ಅಡುಗೆ ಮನೆಗೆ ಬಂದು ಕಲ್ಲೆಪೋಗಿ ತಿಂದಿದ್ದೀನಿ ಮೊನ್ನೆ ಅಂತೂ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ. ಸೊ ಅವಾಗವಾಗ ಈ ಸ್ಪ್ರೇ ಮಾಡ್ಕೊತೀನಿ. ಸೊ ಅವಾಗ ನನಗೆ ಉಸಿರಾಡೋಕ್ಕೆ ಆಗುತ್ತೆ. ಸೊ ಇವಾಗೂ ಕೂಡ ಅಷ್ಟೇ, ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಒಂಥರ ಉಸಿರು ಇದಾಗುತ್ತೆ, ಈ ಥರ ಸ್ವಲ್ಪ ಉಸಿರು ತಗೊಂಡು ಮಾತಾಡಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಈ ಥರ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಅದು ಕೋಲ್ಡಲ್ಲಿ ಅಷ್ಟೇ ನನಗೆ ಪ್ರಾಬ್ಲಮ್ಮು. ಮತ್ತು ಇನ್ನು ಸಮ್ಮರ್ ಬಂದರೆ ಈ ಪ್ರಾಬ್ಲಮ್ಮೇ ಇರಲ್ಲ ನನಗೆ. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲೇ ಜಾಸ್ತಿ, ಚಳಿಗಾಲದಲ್ಲೇ ತುಂಬ ಜಾಸ್ತಿ ನನಗೆ. ಸೊ ಇವಾಗ ಅದಕ್ಕೆ ಅಂತ ನಾಲ್ಸೋವಿನ್ನು ಈ ಥರ ಸ್ಪ್ರೇ ಅವೆಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಪಾಪಕ್ಕೆ ಉಪ್ಪಿಟ್ಟು ತಿನ್ನಿಸ್ದೆ, ಅವಳು ತಿಂದಳು. ಒಂದು ಸ್ವಲ್ಪ ಖಾರ ಇತ್ತು, ತುಪ್ಪ ಹಾಕ್ಬಿಟ್ಟು ಅವಳಿಗೆ ತಿನ್ನಿಸ್ದೆ, ತಿಂದಳು. ಸೊ ನನ್ನ ಹಸ್ಬೆಂಡ್ 8:15 ಹೋದರು, ಬಾಕ್ಸ್ಗೆ ಹಾಕ್ಕೊಟ್ಟೆ, ಉಪ್ಪಿಟ್ಟು ತೊಗೊಂಡು ಹೋದರು. ಇನ್ನು ಅವ್ರು ಬರೋದೇ ಲೇಟು. ಯಾವುದೋ ಒಂದು ಕೆಲಸದ ಮೇಲೆ ತುಂಬ ಓಡಾಡ್ತಿದ್ದಾರೆ, ಬಟ್ ಆಗ್ತಾನೇ ಇಲ್ಲ. ಅದೆಲ್ಲ ಒಂದು ಸ್ಟೋರಿ ನಾನು ಒಂದು ಬೇರೆ ಲಾಗಲ್ಲಿ ಹೇಳ್ತೀನಿ, ಏನು ಆಗ್ತಾಯಿದೆ ಅಂತ. ತುಂಬ ಕಷ್ಟಪಡ್ತಾಯಿದ್ದಾರೆ. ನಿಜವಾಗ್ಲೂ ನಾವು ಪಡೋ ಕಷ್ಟಕ್ಕೆ ಬೆಲೆನೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಏನೇ ಟ್ರೈ ಮಾಡಿದ್ರು ಏನೂ ಆಗೋದಿಲ್ಲ. ಇನ್ನೂ ಆ ದೇವ್ರು ಯಾವಾಗ ಕರುಣಿಸ್ತಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನಮ್ದು ಏನು ಪ್ರಾಬ್ಲಮ್ ಅಂತ ನಾನು ಒಂದು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಮನೆ ಹತ್ರನೇ ದೊಡ್ಡ ಕೋತಿ ಒಂದು ಬಂದಿತ್ತು. ಅದಕ್ಕೆ ನಮ್ಮಮ್ಮ ಟೊಮೊಟೊ ಒಂದು ಕೊಟ್ಟಿದ್ದಾರೆ. ಸೊ ನನ್ನ ಮಗಳ ರಿಯಾಕ್ಷನ್ ಏನು ಮಾಡೋದು? ಕೋತಿ ಏನದು? ಕೋತಿ ಎಲ್ಲಿ? ಏನಿದೆ ಅಲ್ಲಿ? ಏನು ಮಾಡುತ್ತೆ ಕೋತಿ? ಏನು ಮಾಡಲ್ಲ. ಏನು ಮಾಡಲ್ಲ. ಭಯ ಹಾಕು, ಕೋತಿ ಏನು ಮಾಡಲ್ಲ. ಅರ್ಥ ಮಾಡು. ಭಯ ಆದರೆ ಅರ್ಥ ಮಾಡು ಅಂತ ಹೇಳಿದ್ದೀವಿ, ಅದಕ್ಕೆ ಅತ್ತ ಅಂತ ಕೋತಿ. ಫ್ರೆಂಡ್ಸ್, ಅನ್ನಕ್ಕೆ ಸಾಂಬಾರಿಗೆ ಎಲ್ಲ ಇಟ್ಬಿಟ್ಟಿದ್ದೀನಿ. ಅಂದರೆ ಇವಾಗ ಸಾಂಬಾರು ಓಪನ್ ಮಾಡೋಣ ಅಂದರೆ ಇನ್ನೂ ಅದು ಆರಿಲ್ಲ, ಓಪನ್ ಆಗ್ತಾ ಇಲ್ಲ. ಸೊ ಅನ್ನಕ್ಕೂ ರೆಡಿ ಆಗಿದೆ. ಫ್ರೆಂಡ್ಸ್, ಮತ್ತೆ ನಾನು ಆಫ್ಟರ್ನೂನ್ ಹಾಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಾದರೂ ತಿನ್ಬೇಕನ್ನಿಸ್ತು, ಅದಕ್ಕೆ ತಿಂತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ, ಸಕ್ಕರೆ ಹಾಕಿರ್ತಾರೆ ಬಿಸ್ಕೆಟ್ಗೆ. ಸೊ ಈ ನಡುವೆ ಯಾಕೋ ಏನಾದರೂ ತಿಂತಾರೋಣ ಅನಿಸುತ್ತೆ. ವೆಯ್ಟ್ ಮಾತ್ರ ಜಾಸ್ತಿ ಆಗ್ತಾಯಿದ್ದೀನಿ. ನೀರು ಪುಸ್ತಕಲ್ಲ, ಹಿಂಗೆ ಆದರೆ ಫುಲ್ ದಪ್ಪ. ಸೊ ಅನ್ನಕ್ಕೆ ಇವಾಗ ಇಟ್ಟೆ, ಸಾಂಬಾರು ಆರಬೇಕು. ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಪಾಪ ಮಲಗಿದ್ದಾಳೆ ಈ ಟೈಮು ನನಗೆ ಸಾಂಬಾರು ಮಾಡೋಕ್ಕೆ. ಇನ್ನೂ ಆರಿಲ್ಲ, ಇದು ಬಿಸಿ ಇದೆ, ಹಂಗೆ ಆರಿದ್ರೆ ಮಾಡಿಬಿಡ್ತೀನಿ. ಸೊ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಇಷ್ಟು ಮಿಗಿಲಿದೆ ಇನ್ನು ಉಪ್ಪಿಟ್ಟು. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಉಪ್ಪಿಟ್ಟು ಒಂದು ಸ್ವಲ್ಪ, ಅನ್ನ ಸಾಂಬಾರು ಸ್ವಲ್ಪ ತಿಂತೀನಿ. ಸಾಂಬಾರು ನೈಟ್ಗೂ ಮಾಡಿಬಿಡ್ತೀನಿ. ಸಾಂಬಾರು ಟೊಮೊಟೊಗಳು ಕೆಂಪಗೆ ಚೆನ್ನಾಗಿದ್ದಾವೆ. ಸೊ ಬೇಗ ಬೇಗ ಯೂಸ್ ಮಾಡಬೇಕು, ಇಲ್ಲ ಹೋಗ್ಬಿಡ್ತವೆ. ಎಲ್ಲ ಮುಟ್ಟು ನೋಡ್ತೀನಿ, ಯಾವುದಾದ್ರೂ ತುಂಬ ಮೆತ್ತಗಾಗಿದ್ದರೆ ಅದು ಬೇಗ ಹೋಗ್ಬಿಡುತ್ತೆ. ನೋಡಿ, ಇದು ಮೆತ್ತಗಾಗಿದೆ ಜಾಸ್ತಿ, ಇದು ಬೇಗ ಯೂಸ್ ಮಾಡಬೇಕು. ಚೆನ್ನಾಗಿದ್ದರೆ ಹಾಕೋಬೇಕು, ಇಲ್ಲಾಂದರೆ ಇಲ್ಲ. ಇವತ್ತು ಟೊಮೊಟೊ ಹಾಕಿದ್ದೆ ಸಾಂಬಾರಿಗೆ. ನೆನ್ನೆ ಸುಮಾರು ಟೊಮೊಟೊಗಳು ಹೊಟ್ಟೋಯ್ತು. ಸೊ ಇಲ್ಲಿ ನೋಡಿ, ಹಳೇ ಸ್ನ್ಯಾಕ್ಸ್ ಎಲ್ಲ ತಿಂದಿರ ಹಂಗೆ ಬಿಟ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದು ಕೂಡ ಆಯಿತು, ತುಂಬ ದಿವಸ ಆಯಿತು. ನನ್ನ ಹಸ್ಬೆಂಡು ಜಾಸ್ತಿ ತಂದುಬಿಡ್ತಾರೆ ಸ್ನ್ಯಾಕ್ಸ್. ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಡಬೇಕು. ಸೊ ಇದನ್ನು ತೋರಿಸೋಣ ಅಂತ ಎತ್ಕೊಂಡೆ, ಇದನ್ನ ಹಂಗೆ ಇಟ್ಬಿಡ್ತೀನಿ, ಇಲ್ಲೇ ಸ್ಟೋರ್ ಮೇಲೆ ಇಟ್ಬಿಡ್ತೀನಿ. ಹೋಗಿದೋಗುತ್ತೆ. ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡಬೇಕಂದ್ರೆ ಭಾಳ ಕಷ್ಟ. ನೀವು ಕೂತ್ಕೊಂಡಿದ್ದೆ. ಸೊ ಇದನ್ನೂ ಸೌಂಡ್ ಮಾಡ್ತಾನೆ ಇದೆ. ಸೊ ಈ ನೀರು ಬಂದು ಗಂಟಲು ಕಟ್ಬಿಟ್ಟಿದೆ ಫ್ರೆಂಡ್ಸ್, ಕೆಮ್ಮು ಜಾಸ್ತಿ. ಸೊ ಏನು ಅನ್ಕೋಬೇಡಿ, ವಾಯ್ಸ್ ಒಂಥರ ಬರುತ್ತೆ. ಈ ನೀರು ಬಂದು, ಸೊ ಟ್ಯಾಪಲ್ಲಿ ನೀರು ಬಂತು. ಇವತ್ತು ನಾನು ಹೇಳಿದ್ನಲ್ಲ ಬೆಳಗ್ಗೆ ನೀರು ಬರ್ತಾಯಿದೆ ಅಂತ, ಅಲ್ಲಿ ಹಿಡ್ದಿರೋಂಥ ನೀರು. ಅಪ್ಪ ಸ್ವಲ್ಪ ಕುಡಿದಿದ್ದಾರೆ, ಟೇಸ್ಟ್ ನೋಡಿದ್ದಾರೆ. ನಾನು ಕುಡಿಬೇಡ ಅಂತ ಹೇಳಿದೆ, ಯಾಕಂದರೆ ನೀರು ಚೇಂಜ್ ಆದರೆ ಇನ್ನು ಈ ಕೋಲ್ಡು, ಕಫ ಕಟ್ಟೋದು, ಗಂಟಲು ಕಟ್ಟೋದೆಲ್ಲ ಆಗುತ್ತೆ.
ಅದಕ್ಕೆ ಕುಡಿಬೇಡ ಅಂದರೆ ಇದೇನಕ್ಕಾದರೂ ತಟ್ಟೆ ಅವೆಲ್ಲ ತೊಳ್ಕೊಳಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ತರಕಾರಿ ಅವೆಲ್ಲ ತೊಳ್ಕೊಳಕ್ಕೆ ಯೂಸ್ ಮಾಡ್ತೀವಿ. ನೆನ್ನೆ ಸಾಂಬಾರು ಹಂಗೆ ಇದೆ. ಫ್ಲ್ಯಾಶ್ ಲೈಟ್ ಆಫ್ ಆಗೋಗ್ಬಿಟ್ಟಿದೆ, ಇವಾಗ ಆನ್ ಮಾಡಿಕೊಂಡೆ. ಸೊ ಅದು ನೆನ್ನೆ ಸಾಂಬಾರು ಇಷ್ಟೇ ಉಳಿದಿದೆ. ಮೊದಲಾದರೂ ತುಂಬ ಸಾಂಬಾರು ಉಳಿತಾಯಿತ್ತು, ಇವತ್ತಾದರೂ ಪರವಾಗಿಲ್ಲ, ಸ್ವಲ್ಪ ಉಳಿದಿದೆ. ಸೊ ನಾನು ಬೇಗ ತಿನ್ಬಿಡ್ತೀನಿ. ಲೇಟಾಗಿ ತಿನ್ನೋದು ನನ್ನ ಹಸ್ಬೆಂಡು ಅಪ್ಪನೇ, ಯಾಕಂದರೆ ಮಗುನ ಮಲಗಿಸ್ಬೇಕಲ್ವಾ. ಅದಕ್ಕೆ ನಾನು ಬೇಗ ತಿನ್ಬಿಡ್ತೀನಿ. ಅವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ಬಿಟ್ಟು ಮಗುನ ಮಲಗ್ಸೋಕೆ ಹೋಗ್ಬಿಡ್ತೀನಿ. ಸೊ ಸೋಪು ನಾವು ಯೂಸ್ ಮಾಡೋದು ಮಾರ್ಗೋ ಮತ್ತು ಸಂತೂರು, ಅಮ್ಮ ಯೂಸ್ ಮಾಡೋದು. ಸೊ ನಾನು ಮೈಸೂರು ಸ್ಯಾಂಡಲ್ ತರಿಸ್ಕೊಂಡೆ. ತುಂಬ ದಿವಸ ಆದಮೇಲೆ ತರಿಸ್ಕೊತಾ ಇದ್ದೀನಿ. ಮೊದಲೆಲ್ಲ ನಾನು ಮೈಸೂರು ಸ್ಯಾಂಡಲ್ ಯೂಸ್ ಮಾಡ್ತಾಯಿದ್ದು. 1-2 ತಿಂಗಳು ನಾನು ಮಾರ್ಗೋ ಯೂಸ್ ಮಾಡಿದೆ, ನನಗೇನೋ ಸೆಟ್ ಆಗಿಲ್ಲ. ಸೊ ಇದೇ ಬೆಸ್ಟ್ ಅಂತ ಇದೇ ತೊಗೊಂಡಿದ್ದೀನಿ. ತರಿಸ್ಕೊಂಡೆ, ತೊಗೊಂಡಿಲ್ಲ. ನಾನೆಲ್ಲೋಗಿ ತೊಗೊತೀನಿ, ಎಲ್ಲೂ ಹೋಗೋದೇ ಇಲ್ಲ ಫ್ರೆಂಡ್ಸ್, ಮನೇಲೇ ಇರ್ತೀನಿ. ಸೊ ತರಿಸ್ಕೊಂಡಿದ್ದೀನಿ. ಸೊ ಡಿವೈಸ್ ಕೂಲ್ ಡೌನ್ ಆಗಬೇಕಂತ ಅದಕ್ಕೆ ಫ್ಲ್ಯಾಶ್ ಲೈಟ್ ಆಫ್ ಆಗ್ತಾಯಿದೆ. ಸೊ ಇದು ಸ್ಯಾಂಡಲ್ವುಡ್ ಆಯಿಲು. ಸೊ ನಂದು ಆಯಿಲ್ ಸ್ಕಿನ್ ಅಲ್ವಾ, ಈ ಸೋಪ್ ಮಾತ್ರ ಸಖತ್ತಾಗಿ ವರ್ಕ್ ಆಗುತ್ತೆ. ನನಗೆ ಚೆನ್ನಾಗಿರುತ್ತೆ ಈ ಸೋಪು, ಒಳ್ಳೆ ಗ್ಲೋನು ಕೊಡುತ್ತೆ. ನನಗೆ ಇದ್ರ ಸ್ಮೆಲ್ಲು ಕೂಡ ತುಂಬ ಇಷ್ಟ. ನನಗೆ ಇದು ಸೋಪ್ ತುಂಬ ಅಡ್ಜಸ್ಟ್ ಆಗುತ್ತೆ. ಸೊ ಆಯಿಲ್ ಸ್ಕಿನ್ ಇರೋರು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಸೋಪ್ನ. ಚೆನ್ನಾಗಿದ್ದರೆ ನೀವು ಕಂಟಿನ್ಯೂ ಮಾಡ್ಬೋದು. ಸಾಂಬಾರು ಓಪನ್ ಮಾಡಿದ್ದೀನಿ. ಕಾಳುಗಳು ಹಾಕಿ ಮಾಡಿರೋದು, ಅಲಸಂದಿ ಕಾಳು ಮತ್ತು ಬೇಳೆ ಎಲ್ಲ ಥರ ತರಕಾರಿಗಳು ಹಾಕಿ ಮಾಡಿದ್ದೀವಿ. ಸೊ ನಾವು ತರಕಾರಿ ಸಾಂಬಾರೇ ಜಾಸ್ತಿ ತಿನ್ನೋದು, ತರಕಾರಿ ಜಾಸ್ತಿ ತಿಂತೀವಿ. ಅದಕ್ಕೆ ನಾವು ತರಕಾರಿ ಎಲ್ಲ ಜಾಸ್ತಿನೇ ತರಿಸ್ತೀವಿ. ಸೊ ಸಾಂಬಾರಿಗೆಲ್ಲ ಹಾಕಿ ಮಾಡಿದ್ದೀವಿ. ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಕೋಕೋನಟ್ ಇದ್ದಿದ್ರೆ, ಅಂದರೆ ತೆಂಗಿನಕಾಯಿ ಇದ್ದಿದ್ರೆ ಅದನ್ನು ಮಿಕ್ಸಿಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಬಟ್ ಸದ್ಯಕ್ಕಿಲ್ಲ. ಒಣ ಕೊಬ್ಬರಿ ಇದೆ, ಬಟ್ ಅದೆಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ. ಹಸಿ ಕೊಬ್ಬರಿನೇ ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸಿಗೆ ಹಾಕ್ಬಿಟ್ರೆ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದ್ರೆ ಸರಿ ತರಿಸ್ಬೇಕು. ಸೊ ರಾತ್ರಿಗೂ ಆಗೋಷ್ಟು ಮಾಡಿಬಿಡೋದೆ. ಇವಾಗ ಬಾಣಲಿ ಎತ್ತಿಕೊಂಡಿದ್ದೀನಿ. ಸೊ ಮಾಡಿಬಿಡ್ತೀನಿ ಇವಾಗ. ಸ್ವಲ್ಪ ಘಾಟಾಗೋಯ್ತು, ನಾನು ಚಿಮ್ನಿ ಆನ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ಚಿಮ್ನಿ ಆನ್ ಮಾಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಘಾಟ್ ಜಾಸ್ತಿನೇ ಬಂದುಬಿಡ್ತು. ಸೊ ಇವಾಗ ನೋಡಿ ಸಾಂಬಾರು ಹಾಕ್ತಾಯಿದ್ದೆ. ನಾನು ಇನ್ನೂ ಉಪ್ಪು ಖಾರ ಹಾಕಿಲ್ಲ, ಉಪ್ಪು ಖಾರ ಹಾಕಬೇಕು, ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀನಿ. ಸೊ ಒಂದು ಲೋಟ ಉಪ್ಪು ಖಾರ ಹಾಕ್ದಿರೋ ಅಂತಹ ಸಾಂಬಾರನ್ನ ಎತ್ತಿಕೊಂಡಿದ್ದೀನಿ ಪಾಪುಗೆ. ಸೊ ಅವಳಿಗೆ ಅನ್ನಕ್ಕೆ ಹಾಕಿ ಕಲಿಸೋಣ ಅಂತ, ಅವಳು ಇದ್ಮೇಲೆ ಅನ್ನ ಸಾಂಬಾರು ಅವಳಿಗೆ ತಿನ್ನಿಸೋಣ ಅಂತ ಬೇಳೆ ಕಾಳುಗಳು ಎಲ್ಲ ಹಾಕ್ಕೊಂಡು ಉಪ್ಪು ಖಾರ ಹಾಕಿರಲ್ಲ ಹಂಗೆ ಎತ್ತಿಕ್ಬಿಟ್ಟಿದ್ದೀನಿ. ಸೊ ಅವಳಿದ್ರೆ ಅವಳಿಗೆ ತಿನ್ನಿಸ್ತೀನಿ. ಇನ್ನೂ ಮಲಗಿದ್ದಾಳೆ ನನ್ನ ಮಗಳು, ಪರವಾಗಿಲ್ಲ. ಮತ್ತೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಹಾಗೆ ಪಾಪುಗೆ ಫೀಡಿಂಗ್ ಮಾಡಿಸೋದು ಬಿಡಿಸ್ಬಿಟ್ರ ಅಂತ ಒಬ್ರು ಕಮೆಂಟಲ್ಲಿ ಕೇಳಿದ್ರಲ್ಲ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಶೇರ್ ಮಾಡ್ಕೊತೀನಿ. ನೈಟ್ 1 ಟೈಮ್ ಮಾತ್ರ ಅವಳಿಗೆ ಕುಡಿಸ್ತಾ ಇದ್ದೀನಿ, ಮತ್ತು ಯಾವಾಗಾದರೂ ಎದ್ದರೆ ಅವಾಗೂ ಕೂಡ ಕುಡಿಸ್ತಾ ಇದ್ದೀನಿ. ಸೊ ಯಾಕೆ ಬಿಡಿಸ್ತಾ ಇದ್ದೀನ ಏನು ಎತ್ತ ಅಂತೆಲ್ಲ ಪೂರ್ತಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ನೋದು. ಹಾಗೆ ಎಷ್ಟಾಗುತ್ತೋ ಅಷ್ಟು ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ನನ್ನ ಮಗಳು ಎದ್ಬಿಟ್ಟಿದ್ದಾಳೆ, ಇನ್ನೂ ಸಾಂಬಾರೇ ಆಗಿಲ್ಲ, ಎದ್ಬಿಟ್ಟಿದ್ದಾಳೆ. ಸೊ ಸಾಂಬಾರು ಜೋರಾಗಿ ಕುದೀತಾ ಇತ್ತು, ಅದಕ್ಕೆ ಸ್ವಲ್ಪ ಸಿಮ್ ಕಡಿಮೆ ಇಟ್ಟಿದ್ದೀನಿ. ಯಾರು ಮೈಯೆಲ್ಲ ಎಗ್ರಿಸ್ಕೊಳ್ಳೋದಲ್ವಾ, ಇನ್ನೇನು ಆಫ್ ಮಾಡಿಬಿಡ್ತೀನಿ, ಆಗೋಯ್ತು. ಸೊ ಇನ್ನೂ ನಿದ್ದೆ ಕಣ್ಣಲ್ಲಿದ್ದಾಳೆ ನನ್ನ ಮಗಳು. ಅಯ್ಯೋ, ಅವಳು ಕರೆಕ್ಟಾಗಿ ಎದ್ದುಬಿಟ್ರೆ ಓಕೆ. ನಿದ್ದೆ ಕಣ್ಣಲ್ಲಿ ಎದ್ದುಬಿಟ್ರೆ ಎತ್ಕೊಂಡು ಓಡಾಡಿಸ್ತಾ ಇರಬೇಕು. ಅದು ಅರ್ಧ ಗಂಟೆ ಆಗುತ್ತೋ 1 ಅವರ್ ಆಗುತ್ತೋ ಓಡಾಡಿಸ್ತಾ ಇರಬೇಕು. ಅವಳಿಗಿನ್ನೂ ಸ್ನಾನ ಮಾಡಿಸ್ಬೇಕು. ಒಂದು ರೌಂಡ್ ನಿದ್ದೆ ಹೋಗಿ ಮಾಡಿಬಿಡ್ಲಿ, ಆಮೇಲೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಹಂಗೆ ಮಾಡಿಸಿದ್ರೆ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ. ಬೆಳಗೊತ್ತು ಇವಾಗ ಜಾಸ್ತಿ ನಿದ್ದೆ ಮಾಡ್ತಾಯಿಲ್ಲ ನನ್ನ ಮಗಳು, ರಾತ್ರಿ ಪರವಾಗಿಲ್ಲ ಮಾಡ್ತಾಯಿದ್ದಾಳೆ. ಏನದು ಓಯ್ ತಿಂತೀಯಾ? ಇನ್ನೂ ಆರಬೇಕು. ಏನು ಬೇಕು ಹಿಂಗೆ? ಆಯಿತಾ ನಿದ್ದೆ? ಏನದು ಏನಕ್ಕೆ ನಾಲ್ಗಾಗಿ ಮಾಡ್ಕೊತಿದ್ದೆ? ಏನೈತೆ? ಆಯಿತಾ ಚಿನ್ನ ನಿದ್ದೆ? ಆಯಿತಾ ಇಲ್ಲ? ಅಮ್ಮ ಅಬ್ಬಬ್ಬಾ, ಹೋಯ್
ಓಯ್ ಸ್ಮೈಲ್ ಸ್ಮೈಲ್. ಅವಳು ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದಾಳೆ. ಇಲ್ಲಾಂದಿದ್ರೆ ಇಷ್ಟೊತ್ತಲ್ಲ ಆ್ಯಕ್ಟಿವ್ ಆಗಿ ಸ್ಮೈಲ್ ಕೊಟ್ಟು ಹಾಂ ಹ್ಞೂ ಅನ್ನೋ ಇರೋಳು. ನೋಡಿ ಇನ್ನೂ ನಿದ್ದೆ ಆಗಿಲ್ಲಮ್ಮ. ನಿದ್ದೆ ಕುಸು. ಹಾಂ ಯಾಕೆ ಆ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಸರಿ ಬಿಡು. ಮಚ್ಚೊಂತೀಯಾ? ನೋ ರೆಸ್ಪಾನ್ಸ್, ನೋ ರಿಯಾಕ್ಷನ್, ನಥಿಂಗ್. ಇನ್ನೂ ಅವಳು ಈ ಲೋಕಕ್ಕೆ ಬಂದಿಲ್ಲ. ಸೊ ಫ್ರೆಂಡ್ಸ್, ಆಮೇಲೆ ಪಾಪು ಕೂಡ ಹುಷಾರಿರಲಿಲ್ಲ. ಬೆಳಗ್ಗೆನೂ ಕೂಡ ಮೈ ಬಿಸಿ ಇತ್ತು. ಅವಳು ಟಾನಿಕ್ ಹಾಕಿದೆ, ಮತ್ತು ಮಧ್ಯಾಹ್ನ ಹಾಗೆ ಮತ್ತೆ ಮೈ ಬಿಸಿ ಆಯಿತು ಅವಳಿಗೆ. ಸೊ ಅವ್ಳಿಗೂ ಹುಷಾರಿಲ್ಲ. ಅದಕ್ಕೆ ಅವಳನ್ನ ನೋಡ್ಕೊಳ್ಳೋದೇ ಇವಾಗ ಒಂದು ಕೆಲಸ ಆಗಿದೆ ನನಗೆ. ನಾನು ಆಫ್ಟರ್ನೂನ್ 2 ಗಂಟೆಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟು ಅವಳಿಗೆ ಊಟ ಮಾಡಿಸಿ, ಅವಳು ಅನ್ನ ಸಾಂಬಾರು ತಿನ್ನಲಿಲ್ಲ. ಸೊ ಅವಳಿಗೆ ಅದಕ್ಕೆ ನಾನು ರಸ್ಕ್ ಕೊಟ್ಟೆ, ಬ್ರೆಡ್ಡು ಇತ್ತು, ಬ್ರೆಡ್ಡು ಕೊಟ್ಟೆ. ಸೊ ಮತ್ತು ಇವಾಗ ಅವಳನ್ನ ನೋಡ್ಕೊಳ್ಳೋದಾಗುತ್ತೆ. ಪಾಪ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಅದಕ್ಕೆ ನಾನು ಲಾಗ್ ಕಂಟಿನ್ಯೂ ಮಾಡಿಲ್ಲ. ಮತ್ತು ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ಇದರಿಂದ ನೀವು ನನಗೆ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.